ಸ್ಟಾರ್ಟ್ ಅಲ್ಲಿ. ಹ್ಮ್. ನಮಸ್ಕಾರ, ನಾನು ಶ್ರೀಧರ ತಿರುಮಲಾಧರ್ಪೀಠಂ ಕೊಯಂಬತ್ತೂರಿನ ಶಿವಯೋಗಿ ಶಿವರಾಜನ್ ಅವರಿಂದ ಕ್ರಿಯಾಯೋಗವನ್ನ ಅಭ್ಯಾಸ ಮಾಡ್ತಾ ಇದ್ದೀನಿ. ಕ್ರಿಯಾಯೋಗ ಅಂತ ಹೇಳಿದರೆ ಇದರ ಮೂಲ ಪುರುಷ ತಿರುಮಲಾರವರೇ ಆಗಿದ್ದಾರೆ. ಆದರೆ ಇವತ್ತು ಉತ್ತರ ಭಾರತದಲ್ಲಿ ಯೋಗದಾಹ ಸಂಘ ಅಂತ ಹೇಳಿ ಕ್ರಿಯಾಯೋಗವನ್ನ ಕೇವಲ 6 ಲೆವೆಲ್ ಅನ್ನು ಮಾತ್ರ ಹೇಳಿಕೊಡ್ತಾ ಇದ್ದಾರೆ. ಆದರೆ ಶಿವಯೋಗಿ ಶಿವರಾಜನವರು ಕ್ರಿಯಾಯೋಗದ ಮೂಲ ಕ್ರಿಯಾಯೋಗದ ತಿರುಮಲಾರವರು ಕಾಳಂಗಿನಾಥರಿಗೆ ಹೇಳಿದ್ದು, ಕಾಳಂಗಿನಾಥರು ಭೋಗನಾಥರಿಗೆ ಹೇಳಿದ್ದು, ಆ ಭೋಗನಾಥ ಕ್ರಿಯಾ ಬಾಬಾಜಿಗೆ ಕಲಿಸಿಕೊಟ್ಟಿದ್ದಾರೆ. ಅದು 16 ಲೆವೆಲ್ನಲ್ಲಿ. ಈ 16 ಲೆವೆಲ್ನಲ್ಲಿರುವಂತಹ ಕ್ರಿಯಾಯೋಗವನ್ನ ಅದಕ್ಕೆ ಒಂದೊಂದು ದಿವಸ ನಾವು ಒಂದೊಂದನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಆದರೆ ಈ ಒಂದೊಂದಕ್ಕೆ ಒಂದೊಂದು ಹೆಡ್ಡಿಂಗ್ ಇದೆ, ಒಂದೊಂದು ವಿಶೇಷತೆ ಇದೆ. ಪ್ರಾರಂಭದಲ್ಲಿ ಅಕ್ಷಯವಾದ ದೃಷ್ಟಿ ಅಂತ ಒಂದು, ನಾವು ಆ ಅಕ್ಷಯವಾದ ದೃಷ್ಟಿ ಬರಬೇಕಿದ್ರೆ ಅದಕ್ಕೆ ನಿಶ್ಚಿತವಾದಂತಹ ಪ್ರಾಣಾಯಾಮ ಇರ್ತದೆ. ಹಾಗೆ ಒಂದೊಂದು ಯೋಗಾಸನವನ್ನು ಮಾಡ್ಲಿಕ್ಕೆ ಇರ್ತದೆ. ಪ್ರತಿನಿತ್ಯವೂ ಕೂಡ 2 ಆಧಾರಗಳಲ್ಲಿ ಧ್ಯಾನ ಮಾಡ್ಲಿಕ್ಕೆ ಇರ್ತದೆ. ಅದು ಪ್ರಾರಂಭ ಆಗುವುದು ಮೂಲಾಧಾರದ ಧ್ಯಾನದಿಂದ. ಅದೇ ಒಂದೇ ದಿನದಲ್ಲಿ ಮೂಲಾಧಾರ ಧ್ಯಾನವನ್ನು ಮಾಡ್ತೇವೆ, ನಾವು ತ್ರಾಟಕವನ್ನು ನೋಡ್ತೇವೆ, ಆಮೇಲೆ ಆಜ್ಞಾಚಕ್ರದಲ್ಲಿ ಶ್ರೀಕೃಷ್ಣನನ್ನು ಧ್ಯಾನಿಸ್ತೇವೆ. ಈಗ ಈ ಸಂದರ್ಭದಲ್ಲಿ ಕೇಸರಿ ಮುದ್ರಾ ಅಂತ ಒಂದು ವಿಶೇಷವಾದಂತಹ ಮುದ್ರೆ ಮಾಡ್ತೇವೆ. ಇದರ ವಿಶೇಷವಾದಂತಹ ನಮ್ಮ ಅನುಭವಗಳು ಏನಾಗ್ತದೆ ಅಂತ ಹೇಳಿ 1ನೇ ದಿನ, ಇದು 1ನೇ ದಿನದ್ದು. ಇನ್ನು 2ನೇ ದಿನದ್ದು ಅದು ಸಂಪೂರ್ಣವಾದಂತಹ ಸ್ಟ್ಯಾಬಿಲಿಟಿ ಇನ್ ಸ್ಪೀಚ್ ಅಂತ ಕರಿತೇವೆ ನಾವು. ಈ ಸ್ಟ್ಯಾಬಿಲಿಟಿ ಬರಬೇಕಿದ್ರೆ ಅದರಲ್ಲಿ ಸಹ ಹಾಗೆ ಪ್ರತಿನಿತ್ಯ ನಾನು ಹೇಳಿದ ಹಾಗೆ 2 ಧ್ಯಾನ ಇರ್ತದೆ. ಆ 2ನೇ ದಿವಸದ ಧ್ಯಾನದಲ್ಲಿ ಸ್ವಾಧಿಷ್ಠಾನದಲ್ಲಿ ಮತ್ತು ನಾವು ಆಜ್ಞಾಚಕ್ರದಲ್ಲಿ ಕೇಂದ್ರೀಕರಿಸಿ ಪ್ರತ್ಯೇಕವಾದಂತಹ 2 ಮಂತ್ರಗಳಿದೆ. ಆ 2 ಮಂತ್ರಗಳನ್ನು ಹೇಳ್ತಾರೆ, ಕಲಿಸಿಕೊಡ್ತಾರೆ. ಆ 2ನೇ ದಿನ ಅದು ಅನುಭವ. ಅದು ಹಾಗೆ 3ನೇ ದಿನದಲ್ಲಿ ನಾವು ಅದಕ್ಕೂ ಸಹ ಹೆಡ್ಡಿಂಗ್ ಇದೆ. 3ನೇ ದಿನ ಆಗುವಾಗ ಉಸಿರಾಟವನ್ನು ನಾವೇನ್ ಮಾಡ್ತೇವೆ, ಉಸಿರಾಟ ಪ್ರಕ್ರಿಯೆಯನ್ನು ನಿಧಾನಗೊಳಿಸ್ತೇವೆ. ಅಂದ್ರೆ ನಿಲ್ಲಿಸಿದ ಹಾಗೆ ಆ ಉಸಿರಾಟ ಪ್ರಕ್ರಿಯೆಯನ್ನು ನಿಲ್ಲಿಸಿದಾಗ ನಮ್ಮ ಶರೀರದಲ್ಲಿ ದಶವಾಯುಗಳು ನಿಯಂತ್ರಿಸಲ್ಪಡ್ತದೆ. ಅಲ್ಲಿ ಈ ದಿನವೂ ಕೂಡ 2 ಧ್ಯಾನವನ್ನು ಮಾಡ್ಲಿಕ್ಕೆ ಇರ್ತದೆ. ಆ 2 ಚಕ್ರಗಳಲ್ಲಿ ಧ್ಯಾನವನ್ನು ಮಾಡ್ಲಿಕ್ಕೆ ಇರ್ತದೆ. ಒಂದು ಅನಾಹತ ಧ್ಯಾನ ಹಾಗೂ ಕೂಡ ಇನ್ನೊಂದನೆಯದ್ದು ನಾವು ತೇಜಸ್ಸಿನ ಧ್ಯಾನವನ್ನು ಮಾಡಬೇಕಾಗ್ತದೆ. ಅದು 3ನೇ ದಿನದ ಕ್ರಿಯೆ. ಇನ್ನು 4ನೇ ದಿನವನ್ನು ಮುಂದುವರಿಸಿದಾಗ ನಮ್ಮ ಶರೀರದಲ್ಲಿ ಜರುಗುವಂತಹ ಆಂತರಿಕ ಕ್ರಿಯೆಗಳು ಎಲ್ಲ ಸಿಸ್ಟಮ್ ಉಂಟಲ್ಲ, ಆ ಸಿಸ್ಟಮ್ ಎಲ್ಲ ಶಾಂತವಾಗ್ತದೆ. ಆ ಸಿಸ್ಟಮ್ ಧ್ಯಾನ ಅದಾಗಬೇಕಿದ್ರೆ ನಾವೇನ್ ಮಾಡ್ತೇವೆ ಅಂತಂದ್ರೆ ಆ ದಿವಸದ ಮಣಿಪೂರ ಚಕ್ರದಲ್ಲಿ ಧ್ಯಾನಿಸ್ತೇವೆ. ಮಣಿಪೂರ ಚಕ್ರ ಮತ್ತು ಬಿಂದು ಚಕ್ರದಲ್ಲಿ ನಾವು ಧ್ಯಾನಿಸ್ತೇವೆ. ಅದು ಮಾತ್ರ ಅಲ್ಲ, ಅದೇ ಸಂದರ್ಭದಲ್ಲಿ ಬಂಧತ್ರಯಗಳನ್ನು ಮಾಡುತ್ತೇವೆ. ಬಂಧತ್ರಯಗಳನ್ನು ಮಾಡುವಂಥದ್ದು 4ನೇ ದಿನದ ಆ ಧ್ಯಾನ, 4ನೇ ಹಂತದ ಧ್ಯಾನ. ಇನ್ನು ನಾವು 5ನೇ ಹಂತದ ಧ್ಯಾನಕ್ಕೆ ಹೋಗುವುದಾದರೆ ಆ 5ನೇ ಹಂತ ನಾವು ಗುರುಮಂಡಲದಲ್ಲಿ ಧ್ಯಾನಿಸುವುದು ಮಾತ್ರ ಅಲ್ಲ, ಮುದ್ರೆಗಳಿದೆ, ಮುದ್ರೆಗಳನ್ನು ಮಾಡುವುದು ಮಾತ್ರ ನಮ್ಮ ಮಂತ್ರ ಜಪವನ್ನು ಮಾಡಬೇಕಾಗ್ತದೆ. 108 ಮಂತ್ರ ಜಪವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಇದೇನಾಗ್ತದೆ, 5ನೇ ದಿನದ ಹೆಡ್ಡಿಂಗ್ ಅಂತ ಹೇಳಿದ್ರೆ ನಾವು ಕರ್ಮವನ್ನು ಶಿಥಿಲಗೊಳಿಸುವಂಥದ್ದು. ಕರ್ಮವನ್ನು ಶಿಥಿಲಗೊಳಿಸುವಂಥದ್ದಕ್ಕೆ ನಮ್ಮ ಶರೀರದ ಅದ್ಭುತವಾದ ರಿಲ್ಯಾಕ್ಸೇಷನ್ ಅನ್ನು ಹೇಳಿಕೊಡಲಾಗ್ತದೆ. ಇನ್ನು 5ನೇ ದಿನ, 5ನೇ ಹಂತದ ಧ್ಯಾನಕ್ಕೆ ಆಗುವಾಗ ನಾವು ಚಿದಂಬರಾಷ್ಟಕದಲ್ಲಿ ಹೇಳಿರುವಂತ ಪಶ್ಚೇಂದ್ರಿಯ ಅಂದ್ರೆ ಮೋಹವನ್ನು ಜಯಿಸುವುದು. ಮೋಹವನ್ನು ಜಯಿಸಬೇಕಿದ್ರೆ ಸ್ವಾಭಾವಿಕವಾಗಿ ನಾವು ಅಲ್ಲಿಯೂ ಕೂಡ ಅನಾಹತ ಧ್ಯಾನ ಇರ್ತದೆ.
ಅನಾಥ ಜ್ಞಾನ ಇರ್ತದೆ, ಮಾತ್ರ ಅಲ್ಲ ಆಜ್ಞಾಚಕ್ರದ ಧ್ಯಾನವಿರ್ತದೆ, ಅದಕ್ಕೆ ಪ್ರತ್ಯೇಕವಾದಂತಹ ಮಂತ್ರಗಳಿರ್ತದೆ. ಈಗ ನಾವು 7ನೇ ಹಂತದ ಧ್ಯಾನವನ್ನು ನೋಡೋಣ. 7ನೇ ಹಂತದ ಧ್ಯಾನದಲ್ಲಿ ಮುದ್ರೆ ಇದೆ. ಮಣಿಪೂರ ಮತ್ತು ಗುರುಮಂಡಲದಲ್ಲಿ 2 ದ್ವಂದ್ವ ಧ್ಯಾನಗಳಿರ್ತದೆ. ಈ 2 ಧ್ಯಾನಗಳನ್ನು ಮಾಡಿದಾಗ ಏನಾಗ್ತದೆ ಅಂತ ಹೇಳಿದ್ರೆ, ಪ್ರಪಂಚದಲ್ಲಿ ಶಕ್ತಿಯನ್ನು, ನಮ್ಮೆಲ್ಲ ಒಳಗಿರುವಂತಹ ಶಕ್ತಿಯನ್ನು ಸ್ಟಾಬಿಲೈಸ್ ಮಾಡುವಂತಹ ಒಂದು ಶಕ್ತಿ ಮನುಷ್ಯನಿಗೆ ಪ್ರಾಪ್ತ ಆಗ್ತದೆ. ಹಾಗಾಗಿ ಇನ್ನು 8ನೇ ದಿನದ ಒಂದು ಹಂತದ ನಾವು ಮಾಡುತ್ತಿರುವಂತಹ ನೆಗೆಟಿವ್ಸ್ ಕರ್ಮ, ಇದು ಈಗ ಅಭಿವೃದ್ಧಿ ಆಗ್ಬೇಕಿದ್ರೆ ಕರ್ಮ ರಿಲೀಸ್ ಆಗ್ಬೇಕಲ್ಲ. ಕರ್ಮ ರಿಲೀಸ್ ಆಗ್ಬೇಕಾದರೆ ಇಲ್ಲೂ ಕೂಡ ಆಜ್ಞಾಚಕ್ರದಲ್ಲಿರ್ತದೆ. ಮತ್ತೆ ಅದೇ ರೀತಿಯಲ್ಲಿ ಒಂದು ವಿಶೇಷವಾದಂತಹ ಸಯಾಟಿಕ್ ಮುದ್ರಾ ಅಂತ ಇರ್ತದೆ. ಮತ್ತೆ ಆಸನವೂ ಕೂಡ ಅದಕ್ಕೆ ಸಂಬಂಧಪಟ್ಟ ಆಸನಗಳಿರ್ತವೆ. ಒಂದಷ್ಟು 24 ಆಸನವನ್ನು ಅಭ್ಯಾಸ ಮಾಡಿದರೆ ಈ ಇಡೀ ಕ್ರಿಯಾಯೋಗದಲ್ಲಿ 8ನೇ ಹಂತದಲ್ಲಿ ಕರ್ಮವನ್ನು ರಿಲೀಸ್ ಮಾಡುವಂತಹ ಒಂದು ಹಂತವನ್ನು ಕಲಿಸಿಕೊಡಲಾಗ್ತದೆ. ಹಾಗಾಗಿ ಮುಂದೆ 9ನೆಯ ಹಂತವನ್ನು ಹೋಗ್ಬೇಕಿದ್ರೆ, ನಮ್ಮ ಶರೀರದಲ್ಲಿ ಸೂಕ್ಷ್ಮ ಶರೀರ ಇದೆ, ಕಾರಣ ಶರೀರ ಇದೆ, ತೇಜೋ ಶರೀರ ಇದೆ. ಇಲ್ಲಿ ಎಕ್ಸ್ಪಾನ್ಷನ್ ಆಫ್ ಕಾಸಲ್ ಬಾಡಿ ಅಂತ ಕರಿತೇವೆ. ನಮ್ಮ ಈ ಶರೀರ ಕಾಸಲ್ ಬಾಡಿ ವಿಸ್ತಾರ ಆಗ್ತದೆ. ಅದಕ್ಕೆ ಒಂದು ವಿಶೇಷವಾದಂತಹ ತ್ರಿಮುಖಿ ಮುದ್ರಾ ಅಂತ ಮಾಡ್ತೇವೆ ನಾವು. ಅದೇ ಸಂದರ್ಭದಲ್ಲಿ ಸ್ವಾಧಿಷ್ಠಾನ ಚಕ್ರದಲ್ಲೂ ಧ್ಯಾನ, ಅದೇ ರೀತಿ ವರುಣಿ ನಾಡಿಯನ್ನು ಕ್ರಿಯಾಶೀಲಗೊಳಿಸ್ತೇವೆ. ವರುಣಿ ನಾಡಿಯನ್ನು ಕ್ರಿಯಾಶೀಲಗೊಳಿಸಿದಾಗ ನಮಗೇನಾಗ್ತದೆ ಅಂತ ಕೇಳಿದ್ರೆ, ನಮ್ಮ ಶರೀರದಲ್ಲಿ ಎಕ್ಸ್ಪಾನ್ಷನ್ ಆಗ್ತದೆ. ನಮ್ಮ ಸಂಪೂರ್ಣವಾದಂತಹ ಇಂದ್ರಿಯದ ಅನುಭವ ನಮಗೆ ಬರ್ತದೆ. ಈಗ ನಾವು 10ನೇ ಹಂತದ ಧ್ಯಾನವನ್ನು ಮಾಡೋಣ. 10ನೇ ಹಂತದ ಧ್ಯಾನದಲ್ಲಿ ಇಲ್ಲಿ ಅನಾಥದಲ್ಲಿ ಧ್ಯಾನ ಇರ್ತದೆ. ಅನಾಥದಲ್ಲೂ ಧ್ಯಾನ ಮಾಡುತ್ತೇವೆ ನಾವು. ಅದು ಮಾತ್ರ ಅಲ್ಲ, ವಿಶೇಷವಾದಂತ ಕೈ ಕಾಲುಗಳಲ್ಲಿ ರಿಲ್ಯಾಕ್ಸೇಷನ್ ಹೇಳಿಕೊಡಲಾಗ್ತದೆ. ಇದಕ್ಕೆ ದೇಹ ಧಾರಣಾ ಧ್ಯಾನ ಅಂತ ಕರೀತೇವೆ. ದೇಹ ಧಾರಣ ಧ್ಯಾನ ಇದು 10ನೇ ಹಂತ. ಅಂದ್ರೆ ನಾವು ಆ ಒಂದೊಂದು ಹಂತವನ್ನು ಅಭ್ಯಾಸ ಮಾಡ್ತಾ ಇದ್ದ ಹಾಗೆ ಮುಂದಿನದು 11ನೆಯ ದಿನ ಅಥವಾ 11ನೆಯ ಹಂತ ಅಂತ ನಾವು ಕರಿತೇವೆ. ಈ 11ನೆಯ ಹಂತದಲ್ಲಿ ಹೇಳಿಕೊಡ್ತಾರೆ ಅಂದ್ರೆ, ನಮ್ಮ ಶರೀರದ ಉಷ್ಣತೆಯನ್ನು ನಿಯಂತ್ರಿಸಲಿಕ್ಕೆ ಹೇಳಿಕೊಡ್ತಾರೆ. ಉಷ್ಣತೆ ನಿಯಂತ್ರಿಸಬೇಕಿದ್ರೆ ನಾವು ಸುವರ್ಣ ಬೆಳಕಿನ ಧ್ಯಾನವನ್ನು ಮಾಡಬೇಕು. ಸುವರ್ಣ ಬೆಳಕಿನ ಧ್ಯಾನ, ಅದಕ್ಕೆ ಸಂಬಂಧಪಟ್ಟ ಮಂತ್ರ, ಮತ್ತೆ ವಿಶೇಷವಾದ 3 ಟೈರ್ ಪ್ರಾಣಾಯಾಮ ಅಂತ ಒಂದು ನೋಡ್ತಾರೆ. ಇದರಲ್ಲೂ ಕೂಡ ನಾವು ಆಜ್ಞಾಚಕ್ರದಲ್ಲೂ ಮತ್ತೆ ಅದಕ್ಕೆ ಸಂಬಂಧಪಟ್ಟಂತ ಸುವರ್ಣ ಬೆಳಕಿನ ಧ್ಯಾನ, ಗೋಲ್ಡನ್ ಕಲರ್ ಧ್ಯಾನ ಮಾಡಲಿಕ್ಕೆ ಸಂಬಂಧಪಟ್ಟಂತ ಆ 2. ಇದರಿಂದ ಏನಾಗ್ತದೆ ನಮ್ಮ ಶರೀರದಲ್ಲಿ ಅಂತ ಕೇಳಿದರೆ, ನಾವು ಶರೀರದ ಉಷ್ಣತೆ ನಿಯಂತ್ರಿಸಲ್ಪಡ್ತದೆ. ಇನ್ನು 12ನೇ ಹಂತ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಮಾಡುವಾಗ ನಮ್ಮ ಶರೀರದಲ್ಲಿ ಧಾತುಗಳು ಸ್ಥಿರತೆ ಆಗಬೇಕು. ಸಪ್ತಧಾತುಗಳು ಸ್ಥಿರತೆ ಆಗಬೇಕಿದ್ರೆ ಒಂದು ಕೈಯಲ್ಲಿ ಒಂದು ಮುದ್ರೆ, ಇನ್ನೊಂದು ಕೈಯಲ್ಲಿ ಇನ್ನೊಂದು ಮುದ್ರೆ ಮಾತ್ರ ಅಲ್ಲ, ನಾವಿಲ್ಲಿ ನೇರಳೆ ಬಣ್ಣದ ವಾಯ್ಲೆಟ್ ಕಲರ್ ಅನ್ನು ಧ್ಯಾನವನ್ನು ಮಾಡುತ್ತೇವೆ, ವ್ಯಾನ ಮುದ್ರೆಯನ್ನು ಮಾಡುತ್ತೇವೆ. ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರಗಳನ್ನು ಅವರು ಹೇಳಿಕೊಡ್ತಾರೆ. ಇದಿಷ್ಟು ಈಗ 11ನೆಯ ಹಂತದ ಒಟ್ಟು ಧ್ಯಾನ ಇದು ಕ್ರಿಯೆ ಇರ್ತದೆ. ಇನ್ನು 13ನೆಯ ದಿವಸದ ಅಥವಾ 13ನೇ ಹಂತದ ಇಲ್ಲಿ ಏನ್ ಮಾಡ್ತೇವೆ ಅಂತ ಕೇಳಿದ್ರೆ, ನಾವು ಯಶಸ್ವಿನಿ ನಾಡಿಯನ್ನು ಸಕ್ರಿಯಗೊಳಿಸುವುದನ್ನು ಹೇಳಿಕೊಡ್ತಾರೆ. ಅದೇ ಸಂದರ್ಭದಲ್ಲೂ ಕೂಡ ನಾವು ಓಂ ನಮೋ ಭಗವತೆ ವಾಸುದೇವ ಆ ಒಂದು ಮಂತ್ರವನ್ನು ಹೇಳಿಕೊಡಲಾಗ್ತದೆ. ಮಣಿಪೂರ ಮತ್ತು ಯಶಸ್ವಿನಿ ನಾಡಿ ಆಕ್ಟಿವೇಶನ್ ಅನ್ನಲ್ಲಿ ಹೇಳಿಕೊಡಲಾಗ್ತದೆ. ಇದು ಅದಾಗೇನಾಗ್ತದೆ, ನಮ್ಮ ಶರೀರದಲ್ಲಿ ಸಮಾನ ವಾಯು ಅಭಿವೃದ್ಧಿ ಆಗ್ತದೆ. ಸಮಾನ ವಾಯು ಅಭಿವೃದ್ಧಿ ಆಗುವಾಗ ಅದ್ಭುತವಾದಂತಹ ನಮ್ಮ ಚಕ್ರಗಳು ಇನ್ನೂ ಕೂಡ ಇದಾಗ್ತದೆ. ಇನ್ನು 14ನೇ ದಿನದ ಧ್ಯಾನ, ಇದರಲ್ಲಿ ಮೇಧಾನಾಡಿಯನ್ನು ಕ್ರಿಯಾಶೀಲಗೊಳಿಸುವಂತಹ ಒಂದು ಪ್ರಕ್ರಿಯೆಯನ್ನು ತಿಳಿಸಿಕೊಡಲಾಗ್ತದೆ. ಇದರಲ್ಲಿ ಸಿದ್ಧಾಸನದಲ್ಲಿ ಮಾಡುವಂತಹ ಧ್ಯಾನ ಮಾತ್ರ ಅಲ್ಲ, ಮೂಲಾಧಾರದಲ್ಲಿ ಮತ್ತು ಸ್ವಾಧಿಷ್ಠಾನ 2 ಚಕ್ರವನ್ನು
ಧ್ಯಾನ ಹೇಳಿಕೊಡಲಾಗ್ತದೆ. ಅದಕ್ಕೆ ಸಂಬಂಧಪಟ್ಟಂತಹ ಮಂತ್ರ, ಅದಕ್ಕೆ ಸಂಬಂಧಪಟ್ಟಂತಹ ಮುದ್ರೆ, ಇದೆರಡನ್ನು ಹೇಳಿಕೊಡಲಾಗ್ತದೆ. ಅದು 15ನೇ ದಿನದಲ್ಲಿ ನಮಗೇನಂದ್ರೆ ಆಂತರಿಕ ಶಬ್ದದ ಅನುಭವ ಆಗುವಂತಹ ಒಂದು ಧ್ಯಾನವನ್ನು ಹೇಳಿಕೊಡಲಾಗ್ತದೆ. ಮೂಲ ಬಂಧವನ್ನು ಅಭ್ಯಾಸ ಮಾಡಿ ಅಲಂಬುಜ ನಾಡಿಯನ್ನು ಸಕ್ರಿಯಗೊಳಿಸುವಂತಹ ಕ್ರಿಯೆಯನ್ನು, ಅದೇ ರೀತಿಯಲ್ಲಿ ಯೆಲ್ಲೋ ಕಲರ್ ಮೆಡಿಟೇಷನ್ ಇರ್ತದೆ. ಯೆಲ್ಲೋ ಕಲರ್ ಮೆಡಿಟೇಷನ್ ಅಂದ್ರೆ ಸ್ವಾಧಿಷ್ಠಾನದಲ್ಲಿ ಹಾಗೂ ಮಣಿಪುರದಲ್ಲಿಯೂ ಕೂಡ ಧ್ಯಾನ ಇರುತ್ತದೆ, ಅದನ್ನು ಹೇಳಿಕೊಡಲಾಗ್ತದೆ. ಈಗ ನಾವು ಕೊನೆಯ ಹಂತದ ಒಂದು ಧ್ಯಾನ ಅಥವಾ 16ನೇ ದಿನದ ಧ್ಯಾನವನ್ನು ಮಾಡಬೇಕಿದ್ರೆ ಅಲ್ಲಿ ಏನಾಗ್ತದೆ, ದೇಹಧಾರಣ ಪ್ರಕ್ರಿಯೆ. ನಮ್ಮ ಶರೀರದಲ್ಲಿ ಪಂಚಕೋಶಗಳಿದೆ. ಈ ಪಂಚಕೋಶಗಳನ್ನು ನಾವು ಅತ್ಯಂತ ಹೊರಗಿನ ಕೋಶದಿಂದ ಒಳಗಿನ, ಅತ್ಯಂತ ಒಳಗಿರುವಂತದ್ದು ಆನಂದಮಯ ಕೋಶ. ಆನಂದಮಯ ಕೋಶದಿಂದ ಒಂದೊಂದೇ ಕೋಶವನ್ನು ಹೊರಗೆ ವಿಜ್ಞಾನಮಯ ಕೋಶ, ಮನೋಮಯ ಕೋಶ ಹೀಗೆ ಹೊರಗೆ ಬಂದು ಅತ್ಯಂತ ಹೊರಗೆ ಒಂದು ತೇಜೋಮಯವಾದಂತಹ ಅನ್ನಮಯವಾದಂತಹ ಕೋಶ, ತೇಜೋಮಯವಾದಂತಹ ಕೋಶ. ಒಳಗೆಯಿಂದ ಹೊರಗೆ ಬರುವಾಗ ಏನಾಗ್ತದೆ ಅಂತಂದ್ರೆ ನಮ್ಮ ಶರೀರ ಸೂಕ್ಷ್ಮ ಆಗ್ತದೆ. ಇಲ್ಲೂ ಕೂಡ 2 ಆಧಾರಗಳಲ್ಲಿ ಧ್ಯಾನವನ್ನು ಮಾಡ್ಲಿಕ್ಕೆ ಇರ್ತದೆ. ಇದಿಷ್ಟು ಅದ್ಭುತವಾದಂತಹ ಧ್ಯಾನವನ್ನು ಈ 16 ಹಂತಗಳಲ್ಲಿ ಕ್ರಿಯಾಯೋಗವನ್ನು ಹೇಳಿಕೊಡುವುದು ಒಬ್ಬರೇ ಒಬ್ಬರು ಇಂಟರ್ನ್ಯಾಷನಲ್ ಟೀಚರ್ ಆಗಿದ್ದಾರೆ ಅವರು. ನಾವು ಶಿವಯೋಗಿ ಶಿವರಾಜನ್ ಮಾತ್ರ ವಿದೇಶಕ್ಕೆ ಅವರು ಕ್ಲಾಸ್ ಮಾಡ್ತಾರೆ. ಹಾಗಾಗಿ ಆಸಕ್ತರಿದ್ರೆ ನಮ್ಮನ್ನು ಸಂಪರ್ಕಿಸಿ ಈ 16 ಹಂತದ ಧ್ಯಾನವನ್ನು ಮಾಡಬಹುದು. ನಮಸ್ಕಾರ.